ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಅವರು ನಿಮಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಅವರ ಒಂದು ನೆಕ್ಸ್ಟ್ ಆ್ಯಕ್ಷನ್ಸ್ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನಲ್ಲಿ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಆ್ಯಂಡ್ ಗೈಸ್, ನಾನು ನೆಕ್ಸ್ಟ್ ಮಂತ್ ಸಂಡೇ 4th ಏಂಜಲ್ ನಂಬರ್ಸ್ ಆ್ಯಂಡ್ ಸ್ವಿಚ್ ವರ್ಡ್ಸ್ ಬಗ್ಗೆ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಅದರ ಬಗ್ಗೆ ನೀವು ತಿಳ್ಕೊಳ್ಳೋಕ್ಕೆ ಆಸಕ್ತಿ ಇದೆ, ಸ್ವಿಚ್ ವರ್ಡ್ಸ್ ಬಗ್ಗೆ ತಿಳ್ಕೋಬೇಕು, ಅದ್ರ ಬಗ್ಗೆ ಕಲಿಬೇಕು ಅನ್ನೋ ಆಸಕ್ತಿ ನಿಮಗೇನಾದರೂ ಇದ್ದರೆ ಯು ಕ್ಯಾನ್ ಜಾಯಿನ್ ದಟ್ ವೆಬಿನಾರ್ ಅಂತ ಹೇಳ್ತೀನಿ. ಸೊ ಆ ಒಂದು ಸ್ವಿಚ್ ವರ್ಡ್ಸಿಂದ ಯಾವ ರೀತಿ ಇನ್ಸ್ಟಾಲೇಷನ್ಸ್ ಮಾಡ್ಕೋಬೋದು ಆ್ಯಂಡ್ ಪರ್ಟಿಕ್ಯುಲರ್ ಸ್ವಿಚ್ ವರ್ಡ್ಸಿಂದ ಯಾವ್ಯಾವ ರೀತಿಯ ಪ್ರಾಬ್ಲಮ್ಸ್ಗೆ ಯಾವ್ಯಾವ ರೀತಿಯ ಸ್ವಿಚ್ ವರ್ಡ್ಸ್ ಇರುತ್ತೆ ಆ್ಯಂಡ್ ಅದು ಯಾವ ರೀತಿ ಯೂಸ್ ಮಾಡಿದರೆ ನಮ್ಮ ಲೈಫ್ ಹೀಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆ ಒಂದು ಕ್ಲಾಸಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆ ಎಲ್ಲ ನಾಲೆಜ್ನ ನೀವು ತಗೋಬಹುದು. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕ್ರಿಪ್ಷನ್ಲಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಅಗೇನ್ ಐ ಆಮ್ ಟೆಲ್ಲಿಂಗ್, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಸೊ ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತಗೊಳ್ಳಿ, ಸೊ ದಟ್ ನೀವು ಈ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಹೇ ಪರಂಪಿತ ಪರಮಾತ್ಮ, ಹೇ ಯೂನಿವರ್ಸ್, ಹೇ ಏಂಜಲ್ಸ್, ಪ್ಲೀಸ್ ಹೆಲ್ಪ್ ಮೀ ಟು ಗೈಡ್, ಪ್ಲೀಸ್ ಹೆಲ್ಪ್ ಮೀ ಟು ಗೈಡ್, ಪ್ಲೀಸ್ ಹೆಲ್ಪ್ ಮೀ ಟು ಗೈಡ್. ಓಕೆ, ಲಾಂಗ್ ಡಿಸ್ಟೆನ್ಸಲ್ಲಿ ಕೆಲವರಿದ್ದೀರಾ ಆ್ಯಂಡ್ ನೋ ಕಾಂಟ್ಯಾಕ್ಟಲ್ಲಿ ಕೆಲವರಿದ್ದೀರಾ. ಲಾಂಗ್ ಡಿಸ್ಟೆನ್ಸ್ ಪ್ಲಸ್ ನೋ ಕಾಂಟ್ಯಾಕ್ಟ್ ಇದಾಗಿದೆ ಅಂತ ಹೇಳಬಹುದು. ಬಹುಶಃ ಲಾಂಗ್ ಡಿಸ್ಟೆನ್ಸಲ್ಲಿ ಎನರ್ಜೀಸ್ ಜಾಸ್ತಿ ಕಾಣಿಸ್ತಾ ಇದೆ. ಲಾಂಗ್ ಡಿಸ್ಟೆನ್ಸಲ್ಲಿ ಇರೋರು ಜಾಸ್ತಿ ನಿಮ್ಮ ಪರ್ಸನ್ ಅವ್ರನ್ನ ನೀವು ಮೀಟ್ ಆಗಿಲ್ಲ ಅಂತ ಬರ್ತಾ ಇದೆ. ಓನ್ಲಿ ಫಾರ್ 3 to 4 ಟೈಮ್ಸ್ ಅಷ್ಟೇ ನೀವು ಇದುವರೆಗೂ ಅವರನ್ನು ಭೇಟಿಯಾಗಿದ್ದು. ಅದಾದಮೇಲೆ ಇಲ್ಲಿ ತುಂಬ ಸಪ್ರೇಷನ್ಸ್ ಕಾಣಿಸ್ತಾ ಇದೆ, ಮಿಸ್ಕಮ್ಯುನಿಕೇಷನ್ ಕಾಣಿಸ್ತಾ ಇದೆ ಆ್ಯಂಡ್ ಇಲ್ಲಿ ತುಂಬ ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ ತುಂಬ ಆಗ್ತಾ ಇದೆ ಅಂತ ಹೇಳಬಹುದು. ಯಾವುದಕ್ಕೂ ಕ್ಲಾರಿಟಿ ಇಲ್ಲ ಇಬ್ಬರ ಮಧ್ಯೆ. ತುಂಬಾ ಸಪ್ರೇಷನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಅಂತರ ಜಾಸ್ತಿ ಕಾಣಿಸ್ತಾ ಇದೆ. ಬಹುಶಃ ಇಲ್ಲಿ ಆಲೋಚನೆಗಳ ಮಧ್ಯೆ ಆಗಿರಬಹುದು, ಅಥವಾ ಕ್ಯಾಸ್ಟ್ ವಿಚಾರ ಆಗಿರಬಹುದು, ಅಥವಾ ಸ್ಟೇಟಸ್ ವಿಚಾರವಾಗಿ ಆಗಿರಬಹುದು. ಎಲ್ಲ ರೀತಿಯಲ್ಲೂ ಅಂತರ ಜಾಸ್ತಿ ಇದೆ ಆ್ಯಂಡ್ ಈವನ್ ಏಜಲ್ಲೂ ಕೂಡ ಜಾಸ್ತಿ ಅಂತರ ಕಾಣಿಸ್ತಾ ಇದೆ. ಈ ಒಂದು ಅಂತರದಿಂದ ನಿಮ್ಮ ಇಬ್ಬರ ಒಂದು ಯೂನಿಯನ್ ಆಗಿರ್ಬೋದು ಅಥವಾ ಮ್ಯಾರೇಜ್ ಕಮಿಟ್ಮೆಂಟ್ ಆಗಿರಬಹುದು, ಯಾವುದು ಸಿಗ್ತಾ ಇಲ್ಲ ಒಂದು, ಅಥವಾ ಆಲ್ರೆಡಿ ನಿಮ್ಮ ಮದುವೆ ಆಗಿ ಸಪ್ರೇಷನ್ನಲ್ಲಿದ್ದೀರಾ ಅಂದರೆ ಜಸ್ಟ್ ಬಿಕಾಸ್ ನಿಮ್ಮ ಒಂದು ವಿಚಾರಗಳು ಬೇರೆ, ಅವರ ಒಂದು ವಿಚಾರಗಳು ಬೇರೆ, ಯಾವುದೂ ಒಂದಕ್ಕೊಂದು ಹೊಂದಾಣಿಕೆ ಆಗದೇ ಇರುವಂತಹ ಕಾರಣ ಈಗ ನೀವು ಸಪ್ರೇಷನ್ನಲ್ಲಿ ಇರುವಂತಹ ಒಂದು ಸಂದರ್ಭ ಬಂದಿದೆ ಅಂತ ಹೇಳಬಹುದು. ಆ್ಯಸ್ ಕ್ಲಿಯರ್ಲಿ ಇಲ್ಲಿ ನನಗೆ ಸಿಗ್ತಾ ಇರೋದು ಕಂಪ್ಲೀಟ್ ಮಿಸ್ಕಮ್ಯುನಿಕೇಷನ್ ಅಂತ ಹೇಳಬಹುದು, ಮಿಸ್ಗೈಡ್ ಅಂತ ಹೇಳಬಹುದು. ಬಹುಶಃ ಇಲ್ಲಿ ನಿಮ್ಮ ಪರ್ಸನ್ ಅವರನ್ನು ನಿಮ್ಮ ವಿರುದ್ಧವಾಗಿ ಮಿಸ್ಗೈಡ್ ಮಾಡಿದ್ದಾರೆ ಅಂತ ಬರ್ತಾ ಇದೆ. ಇಟ್ಸ್ ಅ ಪ್ಯೂರ್ಲಿ ಟ್ರ್ಯಾಪ್ ಅಂತ ಬರ್ತಾ ಇದೆ. ಎಸ್, ನಿಮ್ಮ ಒಂದು ರಿಲೇಷನ್ಶಿಪ್ನ ಬೇಕಂತಲೇ ಹಾಳು ಮಾಡೋದಕ್ಕೆ ಕೆಲವರು ಕಾಣದ ಕೈಗಳ ಒಂದು ಕೆಲಸ ನಡೆದಿದೆ ಅಂತ ಹೇಳಬಹುದು. ಇಲ್ಲಿ ಇಟ್ ಮೈಟ್ ಬಿ ಥರ್ಡ್ ಪಾರ್ಟಿ ಅಥವಾ ಫ್ಯಾಮಿಲಿ ಇಶ್ಯೂಸ್ ಅಥವಾ ಮದರ್ ಇಶ್ಯೂಸ್, ಎನಿ ಕೈಂಡ್ ಆಫ್ ಥಿಂಗ್ಸ್ ಹ್ಯಾಪೆಂಡ್. ಕೆಲವ್ರಿಗೆ ಬಹುಶಃ ಫ್ಯಾಮಿಲಿ ವಿಚಾರವಾಗಿ, ಕ್ಯಾಸ್ಟ್ ವಿಚಾರವಾಗಿ ನಿಮ್ಮಿಬ್ಬರ ಒಂದು ಮ್ಯಾರೇಜ್ ಅನ್ನೋದು ಆಗಿಲ್ಲ ಅಂತ ಬರ್ತಾ ಇದೆ. ಸಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಎಮ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಆರ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಎಲ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಆ್ಯಂಡ್ ಇಲ್ಲಿ ನನಗೆ 1 ಜಾಸ್ತಿ ಕಾಣಿಸ್ತಾ ಇದೆ. 1 ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಪರ್ಸನ್ ಅವರ ಬರ್ತ್ ಡೇಟ್ ಆಗಿರಬಹುದು, ಅಥವಾ ನಿಮ್ಮಿಬ್ಬರ ದೂರ ಆಗಿ 1 ಇಯರ್ ಆಗಿರಬಹುದು, 1 ಮಂತ್ ಆಗಿರಬಹುದು, ಅಥವಾ ಏಂಜಲ್ ನಂಬರ್ 11 ಜಾಸ್ತಿ ಕಾಣಿಸ್ತಾ ಇರಬಹುದು ನಿಮಗೆ. ಇಟ್ಸ್ ಕಂಪ್ಲೀಟ್ಲಿ 1.
ಆ್ಯಂಡ್ ಒನ್ ಈಸ್ ಆಲ್ಸೋ ಸನ್ ಸೈನ್ ಅಂತಲೂ ಹೇಳಬಹುದು. ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಒಂದು ಒಳ್ಳೇದೇನೋ ಒಂದು ಆಗುತ್ತೆ, ಹೋಪ್ಸ್ನ ಕಳ್ಕೊಬೇಡಿ ಅನ್ನೋದು ಈ ಒಂದು ಸೈನ್ ಅಂತ ಹೇಳಬಹುದು. ಆ್ಯಂಡ್ ನಿಮ್ಮ ಮೇಲೆ ಎವಿಲ್ ಐಗಳು ಜಾಸ್ತಿ ಆಗಿದೆ, ಕೆಟ್ಟ ದೃಷ್ಟಿಗಳು ಜಾಸ್ತಿ ಆಗಿದೆ ಅಂತ ಹೇಳಬಹುದು. ದೃಷ್ಟಿಯಿಂದನೂ ಜಲಸಿಯಿಂದನೂ ಬಹುಶಃ ಇಲ್ಲಿ ನಿಮ್ಮಿಬ್ಬರ ಒಂದು ರಿಲೇಷನ್ಶಿಪ್ ಹಾಳಾಗಿದೆ ಅಂತ ಹೇಳಬಹುದು. ಮೈಟ್ ಬಿ ಇಲ್ಲಿ ನಿಮ್ಮ ಪರ್ಸನ್ನೇ ನಿಮ್ಮ ಮೇಲೆ ಜಾಸ್ತಿ ಜಲಸ್ ಪಡ್ತಾ ಇರಬಹುದು. ದಟ್ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಇಲ್ಲಿ ಕೆಲವರು ತುಂಬ ಇಂಡಿಪೆಂಡೆಂಟ್ ಆಗಿದ್ದೀರಾ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆ್ಯಂಡ್ ಯಾರನ್ನೂ ನೀವು ಪ್ಲೀಸ್ ಮಾಡೋದಿಲ್ಲ. ಆ ಒಂದು ವಿಚಾರಕ್ಕೆ, ಆ ಒಂದು ಕಾಂಪ್ರಮೈಸ್ ಆಗದೆ ಇರುವಂಥ ಕಾರಣಕ್ಕೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಿರೋದು ಕಾಣಿಸ್ತಾ ಇದೆ. ಬಹುಶಃ ಇಲ್ಲಿ ನೀವು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿರೋದ್ರಿಂದ ಯಾರೇನೇ ಹೇಳಿದ್ರೂ ಇಲ್ಲಿ ನೀವು ಸ್ಟ್ರೇಟಾಗಿ ಮಾತಾಡುವಂಥದ್ದು ಆ್ಯಂಡ್ ಹಿಂದೊಂದು ಮುಂದೊಂದು ನೀವು ಮಾತಾಡೋದಿಲ್ಲ. ಅದು ನಿಮ್ಮ ಪರ್ಸನ್ಗೆ ಪೊಲೈಟ್ ಆಗಿರುವಂಥ ನಿಮ್ಮ ಪರ್ಸನ್ ಹೇಳಿದ್ದಾರೆ, ನಿಮಗೆ ಅದು ಇಷ್ಟ ಆಗಿಲ್ಲ, ಯು ಜಸ್ಟ್ ಮಾತಾಡಿದ್ದೀರಾ ಆ್ಯಂಡ್ ಅಲ್ಲಿಂದ ಸ್ಟಾರ್ಟ್ ಆಗಿರುವಂಥದ್ದು. ನೀವು ಸತ್ಯ ಮಾತಾಡಿದ್ದೀರಾ, ಅದನ್ನು ಅವರು ಎಕ್ಸೆಪ್ಟ್ ಮಾಡೋದಕ್ಕಾಗಿಲ್ಲ. ನೀವು ಪ್ರಶ್ನೆ ಮಾಡಿದ್ದೀರಾ, ಅದನ್ನು ಅವರು ತೊಗೊಳ್ಳೋದಕ್ಕಾಗಿಲ್ಲ. ವೈ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ವಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಕೆ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಆಲ್ಮೋಸ್ಟ್ ಎಲ್ಲರೂ ಪ್ರೆಸೆನ್ಸ್ ಇದ್ದೀರಾ ಇಲ್ಲಿ. ದಟ್ಸ್ ರಿಯಲಿ ಗ್ರೇಟ್. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಒಂದು ಇಂಡಿಪೆಂಡೆಂಟ್ ಲೈಫ್ ಏನು ಲೀಡ್ ಮಾಡ್ತಾ ಇದ್ದೀರಾ, ನೀವು ಆ ಒಂದು ಫಿನಾನ್ಸ್ ಏನು ನೋಡ್ತಾ ಇದ್ದೀರಾ, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅನ್ನೋ ನಿಮ್ಮ ಒಂದು ಸ್ಟ್ರಗಲ್ ಖಂಡಿತ ಅದು ವಿಕ್ಟರಿಗೆ ಸಮ ಅಂತ ಹೇಳಬಹುದು. ವಿಕ್ಟರಿ, ಸಕ್ಸಸ್ ಆದಷ್ಟು ಬೇಗ ನಿಮ್ಮ ಲೈಫಲ್ಲಿ ಸಿಗುತ್ತೆ. ಬಟ್ ಸಮ್ಟೈಮ್ಸ್ ನಿಮಗೆ ತುಂಬ ಕಾಡೋದು, ನಾನೆಲ್ಲ ಮಾಡ್ತೀನಿ, ನಾನೆಲ್ಲವೂ ಲೈಫಲ್ಲಿ ಎಲ್ಲವೂ ಸಿಕ್ಕಿದೆ, ವೈ ರಿಲೇಷನ್ಶಿಪ್ಸ್, ವೈ ಓನ್ಲಿ ರಿಲೇಷನ್ಶಿಪ್ಸ್ ಅಂತ ನಿಮಗೂ ಅನಿಸುತ್ತೆ. ಜಸ್ಟ್ ಬಿಕಾಸ್ ಇಲ್ಲಿ ಒಂದು ಕಡೆ ಎಫರ್ಟ್ ಕಾಣಿಸ್ತಾ ಇದೆ, ದ ಹೋಲ್ ಪ್ರೋಸೆಸ್ ನಿಮ್ಮ ಒಂದು ಎಫರ್ಟ್ ಅಂತ ಹೇಳಬಹುದು. ಆ ಕಡೆಯಿಂದ ಯಾವುದೇ ರೀತಿಯ ಎಫರ್ಟ್ ಇಲ್ಲ ಅಂತ ಬರ್ತಾ ಇದೆ, ಇಲ್ಲ ಅಂತ ಬರ್ತಾ ಇದೆ. ಆ್ಯಂಡ್ ದಿಸ್ ಪರ್ಸನ್ ಈಸ್ ವೆರಿ ಪಾಸಿಟಿವ್ ಅಂತ ಬರ್ತಾ ಇದೆ. ಐ ಥಿಂಕ್ ಈ ಪರ್ಸನ್ ನೀವೆಲ್ಲೇ ಹೋದರೂ, ಯಾರ ಜೊತೆ ಮಾತಾಡಿದ್ರು, ಏನೇ ಮಾತಾಡಿದ್ರು ಈ ಪರ್ಸನ್ಗೆ ಇಷ್ಟ ಆಗೋದಿಲ್ಲ. ತುಂಬ ಓವರ್ ಪಾಸಿಟಿವ್. ಇವರು ತೋರಿಸುವಂತಹ ಅತಿ ಕಾಳಜಿ, ಅತಿ ಪ್ರೀತಿ ಒಂದೊಂದು ಸತಿ ನಿಮಗೆ ಉಸಿರು ಕಟ್ಟುತ್ತೆ. ಆ ಒಂದು ಕಾರಣದಿಂದಲೂ ನಿಮ್ಮ ಒಂದು ಸಪ್ರೇಷನ್ ಆಗಿರಬಹುದು. ತುಂಬ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಿದ್ದಾರೆ ಈ ಪರ್ಸನ್ ಅಂತ ಹೇಳಬಹುದು. ತುಂಬ ಕಂಟ್ರೋಲಲ್ಲಿ ಇಟ್ಕೋಬೇಕು, ಎಲ್ಲವನ್ನೂ ನನ್ನ ಕಂಟ್ರೋಲಲ್ಲೇ ಇರಬೇಕು. ನಾಟ್ ಓನ್ಲಿ ಯು, ಥಿಂಗ್ಸ್ ಆಗಿರಬಹುದು, ಕೆಲಸ ಆಗಿರಬಹುದು, ಮನೆ ಆಗಿರಬಹುದು, ಪ್ರತಿಯೊಂದು ಇವ್ರ ಕಂಟ್ರೋಲಲ್ಲಿ ಇರಬೇಕು ಅಂತ ಇವ್ರು ಅಂದ್ಕೊಳ್ತಾರೆ. ಇವರ ಕಂಟ್ರೋಲ್ ಮೀರಿ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಸಹ ಈ ಒಂದು ಪರ್ಸನ್ ಏನಿದ್ದಾರೆ ತುಂಬ ಡೆಸ್ಪರೇಟ್ ಆಗ್ತಾರೆ, ತುಂಬ ಕೋಪ ಬರುತ್ತೆ, ಟೆಂಪರ್ ಕಳ್ಕೊಳ್ತಾರೆ. ಆ ಒಂದು ಮಾತಲ್ಲಿ, ಆ ಒಂದು ಟೆಂಪರ್ನೆಸ್ಸಲ್ಲಿ ಇವರು ಮಾತಾಡ್ತಾರೆ. ಇದರಿಂದ ನಿಮ್ಮಿಬ್ಬರ ಮಧ್ಯೆ ಮತ್ತೆ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಜಾಸ್ತಿ ಜಗಳ ನಿಮ್ಮಿಬ್ಬರ ಒಂದು ಪರ್ಸ್ನಲ್ ವಿಚಾರಕ್ಕಿಂತ ಹೆಚ್ಚಾಗಿ ಬೇರೆ ಒಂದು ಮೂರನೇ ವ್ಯಕ್ತಿಗಳಾಗಿರಬಹುದು, ಫ್ಯಾಮಿಲಿ ಆಗಿರಬಹುದು, ಅಥವಾ ಫ್ರೆಂಡ್ಸ್ ಬಗ್ಗೆ ಸಪೋರ್ಟಿವ್ ಆಗಿರಬಹುದು. ಈ ರೀತಿಯ ಒಂದು ಮಾತಲ್ಲಿ ನಿಮ್ಮಿಬ್ಬರ ಒಂದು ರಿಲೇಷನ್ಶಿಪ್ಪಲ್ಲಿ ಜಗಳಗಳು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನನಗೆ ತುಂಬ ಸ್ಲೋ ಪ್ರೊಸೆಸ್ ಅಂತ ಕಾಣಿಸ್ತಾ ಇದೆ. ಎಸ್, ಈ ಒಂದು ಪ್ರೊಸೆಸ್ ಏನಿದೆ ತುಂಬಾ ಸ್ಲೋ ಆಗಿದೆ ಅಂತ ಹೇಳ್ಬೋದು. ಐ ಮೀನ್ ಸ್ಲೋ ಇನ್ ದ ಸೆನ್ಸ್ ನಿಮ್ಮಿಬ್ಬರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದೆಲ್ಲ ಹೀಲ್ ಆಗಬೇಕು, ಅದೆಲ್ಲ ಸರಿ ಹೋಗಬೇಕು ಅಂದರೆ ಇಟ್ಸ್ ಲೈಕ್ ವೆರಿ ಸ್ಲೋ ಪ್ರೊಸೆಸ್ ಅಂತ ಹೇಳ್ಬೋದು. ಟಲ್ಟೈಲ್ ಎನರ್ಜೀಸ್ ಕಾಣಿಸ್ತಾ ಇದೆ ನನಗೆ, ಆಮೆಯ ಎನರ್ಜಿ ಕಾಣಿಸ್ತಾ ಇದೆ. ಆ ಒಂದು ಕಾರಣಕ್ಕೆ ಇಲ್ಲಿ ಹೇಳಿರೋದು ಸ್ಲೋ ಎನರ್ಜೀಸ್ ಇದೆ ಅಂತ. ಮೈಟ್ ಬಿ ಇಲ್ಲಿ ನೀವು ಕೆಲವರು ಲಕ್ಷ್ಮೀ ದೇವಿಯನ್ನು ಆರಾಧಿಸ್ತಾ ಇರಬಹುದು, ಜಸ್ಟ್ ಟು ಗೆಟ್ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆ್ಯಂಡ್ ಜಸ್ಟ್ ಟು ಗೆಟ್ ಅ ಪೀಸ್. ಆ ಒಂದು ದೇವರನ್ನು ನೀವು ಪ್ರೇಯರ್ ಮಾಡ್ತಾ ಇರಬಹುದು, ಅದು ಕಾಣಿಸ್ತಾ ಇದೆ ಇಲ್ಲಿ. ಆ್ಯಂಡ್ ಸಮ್ ಪೀಪಲ್ ಆರ್ ಇನ್ ಕಂಪ್ಲೇನಿಂಗ್ ಎನರ್ಜೀಸ್. ಐ ಥಿಂಕ್ ಇಲ್ಲಿ ನಿಮ್ಮ ಪರ್ಸನ್ ಆಗಿರಬಹುದು, ತುಂಬ ಕಂಪ್ಲೇನಿಂಗ್ ಎನರ್ಜಿನಲ್ಲಿ ಆ ಪರ್ಸನ್ ಇದ್ದಾರೆ ಅಂತ ಹೇಳ್ಬೋದು. ನೀವು ತುಂಬ ಸ್ಪಿರಿಚುವಲ್, ನೀವು ತುಂಬ ಪಾಸಿಟಿವ್ ಆ್ಯಂಡ್ ಆ ಪರ್ಸನ್ ತುಂಬ ನೆಗೆಟಿವ್. ಈ ಒಂದು ಕಾರಣದಿಂದಲೂ ನಿಮ್ಮಿಬ್ಬರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು. ನಿಮ್ಮ ಪರ್ಸನ್ಗೆ ದುಡುಕು ನಿರ್ಧಾರಗಳು, ದುಡುಕು ಸ್ವಭಾವ ಜಾಸ್ತಿ ಇದೆ. ಸಡನ್ನಾಗಿ ಡಿಸಿಷನ್ಸ್ನ ತಗೊಳ್ತಾರೆ, ಯೋಚನೆ ಮಾಡೋದಿಲ್ಲ.
ಆ ಒಂದು ಎನರ್ಜೀಸ್ನಲ್ಲಿ ಇದ್ದಾರೆ. ಫಸ್ಟ್ ಅವರು ಯೋಚನೆ ಮಾಡದೆ ಮಾತಾಡ್ತಾರೆ, ಕೋಪದ ಕೈಗೆ ಬುದ್ಧಿ ಕೊಡ್ತಾರೆ, ಮಾತಾಡ್ತಾರೆ. ಆಮೇಲೆ ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು ಅಂತ ರಿಗ್ರೆಷನ್ ಫೀಲ್ ಮಾಡ್ತಾರೆ, ರಿಗ್ರೆಟ್ ಆಗ್ತಾರೆ, ಪಶ್ಚಾತ್ತಾಪ ಪಡ್ತಾರೆ. ನೆಕ್ಸ್ಟ್ ಅದೇ ಸೇಮ್ ರಿಪೀಟ್ ಆಗುತ್ತೆ. ಬಟ್ ಸ್ಟಿಲ್ ಸಮ್ವೇರ್ ಇಲ್ಲಿ ತುಂಬ ಸ್ಪ್ಲಿಟ್ಸ್ ನಿಮ್ಮಿಬ್ಬರ ಮಧ್ಯೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಂಗೆ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ರೀಯೂನಿಯನ್ ಮಾತು ಅಂತ ಅಂದರೆ ದೇರ್ ಈಸ್ ಅ ಚಾನ್ಸಸ್ ಆಫ್ ರೀಯೂನಿಯನ್. ಬಟ್ ಇಲ್ಲಿ ನೀವು ಎಷ್ಟು ರೆಡಿ ಇದ್ದೀರಾ ಅನ್ನೋದ್ರ ಬಗ್ಗೆನೂ ಆಗಿರುತ್ತೆ. ಬಿಕಾಸ್ ಇಲ್ಲಿ ಕೆಲವ್ರಿಗೆ ಅನ್ನಿಸ್ತಾ ಇದೆ ಆಲ್ರೆಡಿ ನಿಮಗೆ ಫೀಲ್ ಆಗ್ತಾ ಇದೆ, ನಾನು ತುಂಬ ತಡೆದಿದ್ದೀನಿ, ತುಂಬಾ ಫೀಲ್ ಮಾಡಿದ್ದೀನಿ, ತುಂಬಾ ಅಂದ್ಕೊಳ್ತಿದ್ದೀನಿ, ಎಲ್ಲವೂ ಟ್ರೈ ಮಾಡಾಯಿತು. ಸ್ಟಿಲ್ ಅವ್ರ ಕಡೆಯಿಂದ ಏನಾದರೂ ಬಂದರೆ ಲೆಟ್ಸ್ ಗಿವ್ ಇಟ್ ಅ ಟ್ರೈ. ಬಟ್ ನಾನಾಗಲೇ ಹೋಗೋದಿಲ್ಲ ಅಂತ ನೀವು ಕಂಪ್ಲೀಟಾಗಿ ಡಿಸಿಷನ್ ಅನ್ನೋದನ್ನು ತೊಗೊಂಡಿದ್ದೀರಾ, ನಿರ್ಧಾರ ಅನ್ನೋದನ್ನು ತೊಗೊಂಡಿದ್ದೀರಾ. ಆ್ಯಂಡ್ ನಿಮ್ಮ ಮನಸ್ಸನ್ನು ನೀವು ಗಟ್ಟಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಬಹುದು. ಇಲ್ಲಿ ನನಗೆ ನಿಮ್ಮ ಎನರ್ಜೀಸ್ ಜಾಸ್ತಿ ಕಾಣಿಸ್ತಾ ಇದೆ, ಸಿಗ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ರೀಡಿಂಗಿಗೆ ನೀವು ರೆಸನೇಟ್ ಆದರೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಡೆಫಿನೆಟ್ಲಿ ಈ ಪರ್ಸನ್ ನೀವು ಏನಾದರೂ ಬಂದರೆ ನಿಮಗೆ ಚಾನ್ಸ್ ಕೊಡಬೇಕು ಅನ್ನಿಸ್ತಾ ಇದ್ದರೆ ಚಾನ್ಸ್ ಕೊಡಬಹುದು. ಬಟ್ ಅಷ್ಟು ಚೇಂಜಸ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಾಣಿಸ್ಬೋದು. ಬಟ್ ಕಂಪ್ಲೀಟಾಗಿ 100% ಈ ಪರ್ಸನ್ ಕಡೆಯಿಂದ ಚೇಂಜ್ ಅನ್ನೋದು ಸಿಗುತ್ತೆ ಅಂದರೆ ಸ್ವಲ್ಪ ಬೇಕು. ಬಿಕಾಸ್ ಇದು ತುಂಬ ವರ್ಷದಿಂದ ಇರುವಂಥ ಹ್ಯಾಬಿಟ್ ಈ ಪರ್ಸನ್ಗೆ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಬೇಕು ಇವ್ರಿಗೆ. ಬಟ್ ಆಲ್ರೆಡಿ ನಿಮ್ಮ ಜೊತೆ ಜಗಳ ಆಗಿರೋದು, ಮಾತುಕತೆ ಇವೆಲ್ಲ ನೋಡಿ ಅವ್ರಿಗೆ ಫೀಲ್ ಆಗಿದೆ ದಟ್ ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು, ಆ ರೀತಿ ಬಿಹೇವ್ ಮಾಡಬಾರ್ದಾಗಿತ್ತು, ನನ್ನ ಒಂದು ಪರಿಸ್ಥಿತಿಗಳನ್ನು ನನ್ನ ಪರ್ಸನ್ಗಿಂತ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ ಒಂದು. ಆ್ಯಂಡ್ ಎಸ್, ಮೋರ್ ಓವರ್ ಇಲ್ಲಿ ಅವರ ಒಂದು ಚೈಲ್ಡಿಶ್ನೆಸ್ ಅಥವಾ ಅವರ ಒಂದು ಏನೇ ಮಾಡಿದ್ರು ನೀವೆಲ್ಲವನ್ನು ಸಹಿಸ್ಕೊಂಡಿದ್ದೀರಾ. ಆ್ಯಂಡ್ ಅವರಿಗೋಸ್ಕರ, ಅವರ ಒಂದು ಪ್ರೀತಿಗೋಸ್ಕರ ಇಲ್ಲಿ ನೀವು ತುಂಬ ಕಾಂಪ್ರಮೈಸ್ ಮಾಡಿದ್ದೀರಾ. ಆ ಕಡೆಯಿಂದ ಯಾವುದೇ ರೀತಿ ಕಾಂಪ್ರಮೈಸಸ್ ಸಿಕ್ಕಿಲ್ಲ. ಬಟ್ ಸ್ಟಿಲ್ ಈಗ ಅವರಿಗೆ ನಿಮ್ಮ ಬೆಲೆ ಗೊತ್ತಾಗ್ತಾ ಇದೆ. ನೀವೆಲ್ಲ ರೀತಿ ಟ್ರೈ ಮಾಡಿ ಈಗ ನೀವು ದೂರ ಓಡ್ತಿದ್ದೀರಾ. ಬಟ್ ಆ ಪರ್ಸನ್ಗೆ ಈಗ ರಿಯಲೈಸ್ ಆಗಿದೆ ಆ್ಯಂಡ್ ಈ ಪರ್ಸನ್ಗೆ ನೀವು ಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಈ ಪರ್ಸನ್ಗೆ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮುಖ ಇಲ್ಲ ಅಂತ ಹೇಳ್ಬೋದು, ಭಯ ಇದೆ. ವೈ? ಬಿಕಾಸ್ ತುಂಬ ನೋವು ಕೊಟ್ಟಿದ್ದಾರೆ. ಒಂದು ಯಾವ ಟೈಮಲ್ಲಿ ನಿಮಗೆ ಸಪೋರ್ಟಿವ್ ಆಗಿ ಇರಬೇಕಾಗಿತ್ತು, ತುಂಬ ನಿಮಗೆ ಅವರ ಅವಶ್ಯಕತೆ ಯಾವ ಟೈಮಲ್ಲಿ ಇತ್ತು, ಆ ಟೈಮಲ್ಲಿ ಇವ್ರು ನಿಮಗೆ ಸಾಥ್ ಕೊಟ್ಟಿಲ್ಲ, ನಿಂತ್ಕೊಂಡಿಲ್ಲ, ಬಿಟ್ಟು ಹೋಗಿದ್ದಾರೆ. ಸೊ ಅಂಥ ಟೈಮಲ್ಲಿ ನೀವು ಗಟ್ಟಿಯಾಗಿ ನಿಂತ್ಕೊಂಡಿದ್ದೀರಾ. ನೌ ಇವಾಗ ಫೀಲಿಂಗ್ ನಂಗೆ ಯಾರಿಲ್ಲ ಅಂದರೂ ನಾನು ಇರ್ತೀನಿ ಅನ್ನೋ ಒಂದು ಫೀಲ್ ನಿಮಗೆ ಬಂದಿದೆ. ಸೊ ಆ ಒಂದು ನಿಮ್ಮ ಸ್ಟ್ರೆಂತ್, ಆ ಒಂದು ನಿಮ್ಮ ಸ್ಟ್ರಾಂಗ್ನೆಸ್ನ ನೋಡಿ ಇವ್ರಿಗೆ ಭಯ ಆಗಿದೆ. ಎಲ್ಲಿ ನಾನು ಮತ್ತೆ ಹೋದರೆ ನನ್ನ ಅಕ್ಸೆಪ್ಟ್ ಮಾಡ್ತಾರಾ, ಇಲ್ಲ ನನ್ನ ಪರ್ಸನ್ ನನ್ನ ಮತ್ತೆ ಅವರು ಬಿಟ್ಟು ಹೋಗ್ತಾರಾ ಅಥವಾ ರಿಜೆಕ್ಟ್ ಮಾಡ್ತಾರಾ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಈ ಪರ್ಸನ್ಗೆ ಗಿಲ್ಟ್ ಈಗ ಕಾಡ್ತಾ ಇರೋದು, ಒಳಗೊಳಗೆ ಅಳ್ತಾ ಇರುವಂತಹ ಒಂದು ಎನರ್ಜೀಸ್ ಬರ್ತಾ ಇದೆ. ಆಚೆ ಕಡೆ ಕಣ್ಣೀರು ಬರ್ತಾ ಇಲ್ಲ. ಬಟ್ ಸ್ಟಿಲ್ ಹಾರ್ಟಲ್ಲಿ ತುಂಬ ದುಃಖ ಇಟ್ಕೊಂಡಿದ್ದಾರೆ, ಮನಸ್ಸಲ್ಲಿ ತುಂಬ ದುಃಖ ಇಟ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಆ ಒಂದು ಟೈಮಲ್ಲಿ ಅಷ್ಟೇ. ಅದಾದಮೇಲೆ ಮತ್ತೆ ಯಾರಾದರೂ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿದ್ರು ಬೇಗ ಇನ್ಫ್ಲೂಯೆನ್ಸ್ ಆಗುವಂಥ ಒಂದು ಥಿಂಗ್ ಇನ್ನೂ ಹಾಗೆ ಉಳ್ಕೊಂಡಿದೆ, ಅದು ಚೇಂಜ್ ಆಗಿಲ್ಲ. ನಿಮಗೆ ರಿಗ್ರೆಷನ್ಸ್ ಇದೆ, ನಿಮಗೆ ನೋವು ಕೊಟ್ಟಿರೋದಕ್ಕೆ ಪಶ್ಚಾತ್ತಾಪ ಇದೆ, ಎಲ್ಲವೂ ಇದೆ. ಬಟ್ ಸ್ಟಿಲ್ ಆ ಸ್ವಭಾವ ಏನಿದೆ, ಮ್ಯಾನಿಪುಲೇಷನ್ ಸ್ವಭಾವ ಏನಿದೆ ಅಥವಾ ಲೈಕ್ ವಾಟ್ ವಿ ಕಾಲ್ ಬೇರೆದವರ ಮಾತನ್ನು ಕೇಳುವಂಥ ಸ್ವಭಾವ ಏನಿದೆ ಅದಿನ್ನೂ ಕಮ್ಮಿ ಆಗಿಲ್ಲ. ಸಪೋಸ್ ಈಗ ಇವ್ರು ನಿಮ್ಮ ಹತ್ರ ಬಂದು ಮತ್ತೆ ಇವ್ರು ನಿಮ್ಮ ಹತ್ರ ಚೆನ್ನಾಗಿದ್ದು ರೀಕನೆಕ್ಟ್ ಆದರೂ ಸಹ ಸಪೋಸ್ 1-2 ತಿಂಗಳು ಚೆನ್ನಾಗಿರಬಹುದು. ಅದಾದಮೇಲೆ ಮತ್ತು ಯಾರಾದರೂ ನಿಮ್ಮ ಬಗ್ಗೆ ಸ್ವಲ್ಪ ಏನಾದರೂ ಹೇಳಿದರೆ ಅಥವಾ ಎಮೋಷ್ನಲಿ ಏನಾದರೂ ಮಾತಾಡೋದಕ್ಕೆ ಬಂದರೆ ಖಂಡಿತ ಅವರು ಮತ್ತು ನಿಮ್ಮನ್ನೇ ಬ್ಲೇಮ್ ಮಾಡುವಂಥ ಚಾನ್ಸಸ್ ಇದೆ. ಸೊ ನೀವು ಥಿಂಕ್ ಮಾಡಿ, ಪದೇ ಸೇಮ್ ಪರ್ಸನ್ನಿಂದ ಅದೇ ರೀತಿಯ ಒಂದು ನೋವುಗಳನ್ನು ಅಲೌ ಮಾಡಬೇಕಾ ಬೇಡವಾ ಅಂತ ನೋಡಿ. ಎಲ್ಲರ ಒಂದು ಲೈಫ್ ಪರ್ಪಸ್, ನಮ್ಮ ಒಂದು ಲೈಫ್ ಪರ್ಪಸ್ ಎಲ್ಲ ಇರೋದು ಇಲ್ಲಿ ಜಸ್ಟ್ ಟು ಬಿ ಹ್ಯಾಪಿ. ಇಲ್ಲಿ ಹ್ಯಾಪಿಯಾಗಿರೋದಕ್ಕೆ, ಹ್ಯಾಪಿಯಾಗಿ ಲೀಡ್ ಮಾಡೋದಕ್ಕೆ. ಸೊ ಯಾವ ಪರ್ಸನ್ ನಮಗೆ ಏನನ್ನು ಕೊಡಬೇಕು, ಏನನ್ನು ಕೊಡಬಾರ್ದು, ಅವರಿಂದ ನಾವು ಏನು ಪಡ್ಕೋಬೇಕು ಅನ್ನೋದು ನಮ್ಮ ಮೇಲೆ ನಿಂತಿದೆ. ಆ ಪರ್ಸನ್ ಎದುರುಗಡೆ ಇರುವಂಥ ಪರ್ಸನ್ ನಮಗೆ ನಿಜಕ್ಕೂ ಡಿಸರ್ವ್ ಇದ್ದಾರಾ? ಪದೇ ಅವ್ರ ಕಡೆಯಿಂದ ನೋವು ಆಗ್ತಾ ಇದೆ ಅಂದರೆ ಫಾರ್ಗಿವಬಲ್ಲ. ಸೊ ಬದಲಾಗ್ತಾರೆ, ಮತ್ತೆ ಒಂದು ಚಾನ್ಸ್ ಕೊಡ್ತಾರೆ, ಕ್ಷಮಿಸ್ತಾರೆ. ಎಸ್, ಬದಲಾಗಿದ್ದಾರೆ ಅಂದರೆ ಅಕ್ಸೆಪ್ಟ್ ಮಾಡಿ. ಬಟ್ ಸ್ಟಿಲ್ ಅದೇ ಸೇಮ್ ರಿಪೀಟ್ ಆಯಿತು, ಮತ್ತೆ ರಿಯೂನೈಟ್ ಆಗುವಂಥ ಚಾನ್ಸಸ್ ಖಂಡಿತ ಇದೆ. ವಿತಿನ್ 2 months, 1 month, 1.5 months ಕೆಲವ್ರಿಗೆ ಚಾನ್ಸಸ್ ಇದೆ.
ಅವ್ರ ಕಡೆಯಿಂದ ಕಾಲ್ ಮೆಸೇಜ್, ಒಂದು ಸಾರಿ ಅಥವಾ ಹಾಯ್ ಹವ್ ಆರ್ ಯು, ಈ ರೀತಿಯ ಒಂದಷ್ಟು ಮೆಸೇಜಸ್ ವಿತಿನ್ 1 ಮಂತಲ್ಲಿ, ನೆಕ್ಸ್ಟ್ ಆಗಸ್ಟ್ ಮಂತಲ್ಲಿ ನಿಮಗೆ ಮೆಸೇಜ್ ಸಿಗುವಂಥ ಚಾನ್ಸಸ್ ಇದೆ. ಬಟ್ ಕಂಪ್ಲೀಟಾಗಿ ಅವರ ಮೆಸೇಜ್ ಅಕ್ಸೆಪ್ಟ್ ಮಾಡಬೇಕಾ, ಅವ್ರ ಜೊತೆ ರೀಯುನೈಟ್ ಆಗಬೇಕಾ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿದ್ದು. ಪದೇ ಪದೇ ಸೇಮ್ ಪರ್ಸನ್ನಿಂದ ನೋವು ಆಗ್ತಾ ಇದೆ ಅಂದರೆ ನಿಮ್ಮನ್ನು ನೀವು ಅಲೌ ಮಾಡಬೇಡಿ ಆ ಪರ್ಸನ್ ಕಡೆಯಿಂದ ನೋವು ಪಡ್ಕೊಳ್ಳೋದಕ್ಕೆ. ಬಿಕಾಸ್ ಒಂದು ಸತಿ ಏನಾದರೂ ನಾವು ಸಹಿಸ್ಕೊಂಡ್ರೆ ಆ ಪರ್ಸನ್ ಅದನ್ನೇ ಅಡ್ವಾಂಟೇಜಾಗಿ ತೊಗೊಳ್ತಾರೆ ಆ್ಯಂಡ್ ಗ್ರ್ಯಾಂಟೆಡ್ ಆಗಿ ತೊಗೊಳ್ತಾರೆ ನಮ್ಮನ್ನು. ಆ್ಯಂಡ್ ಅದನ್ನೇ ಅವರು ಅಸ್ತ್ರ ಮಾಡ್ಕೊಳ್ತಾರೆ ನಮ್ಮ ವೀಕ್ನೆಸ್ನ ತೊಗೊಂಡು. ಸೊ ನಿಮ್ಮ ವೀಕ್ನೆಸ್ ಏನಿದೆ ಅದನ್ನು ನೀವು ಬಿಟ್ಟು ಹೋಗಬಾರ್ದು. ಸೊ ಬಿ ಯು, ಆ್ಯಂಡ್ ಯಾವತ್ತೂ ವೈಲೆನ್ಸ್ನ ನಿಮ್ಮ ಮೇಲೆ ಅಲೌ ಮಾಡ್ಕೋಬೇಡಿ, ಎಕ್ಸೆಪ್ಟ್ ಮಾಡಬೇಡಿ. ಓನ್ಲಿ ಎಕ್ಸೆಪ್ಟ್ ಲವ್ ಆ್ಯಂಡ್ ಕೇರ್. ಬಿಕಾಸ್ ನೀವು ತುಂಬ ಲವ್ ಆ್ಯಂಡ್ ಕೇರ್ ಆಗಿ ಇರೋವಂಥ ಸೋಲ್. ಸೊ ನಿಮಗೆ ಆ ಒಂದು ಲವ್ ಆ್ಯಂಡ್ ಕೇರ್ ನಿಮ್ಮ ಪರ್ಸನ್ ಕಡೆಯಿಂದ ಸಿಗಲಿ, ಆ ಪರ್ಸನ್ ಬೇಗ ನಿಮ್ಮ ಹತ್ರ ವಾಪಸ್ ಬರಲಿ ಅಂತ ಆಶಿಸ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.